ಹಾಯ್ ಅತ್ತೆ. ಹಾಯ್. ಏನು ಮಾಡ್ತಿದ್ದೀರಾ ಬ್ರೇಕ್ಫಾಸ್ಟ್? ಬ್ರೇಕ್ಫಾಸ್ಟು ಶನಿವಾರ ಆದ್ದರಿಂದ ನಮ್ಮ ಮನೇಲಿ ಶನಿವಾರ ದಾಸಪ್ಪ ಪೂಜೆ ನಡೆಯುತ್ತೆ. ಅದರಿಂದ ಬೇಗ ಆಗಲಿ ಅಂತ ಅವಲಕ್ಕಿ ಮಾಡ್ತಾಯಿದ್ದೀನಿ. ಓಕೆ. ಅವಲಕ್ಕಿಗೆ ಇಂಗ್ರೀಡಿಯೆಂಟ್ಸು ನೋಡಿ. ಅವಲಕ್ಕಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಇಬ್ಬರಿಗೆ 3 ಜನಕ್ಕಾಗತ್ತೆ. ಸೊ ಹಸಿಮೆಣಸಿನ್ಕಾಯಿ, 1 ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ, ಕರಿಬೇವಿಲ್ಲ. ಸೊ ಒಗ್ಗರಣೆಗೆ 4 ಕಡಲೆ ಬೀಜ, ಉದ್ದಿನಕಾಳು, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಆಮೇಲೆ ಸಾಲ್ಟು, ಆಯಿಲ್. ಓಕೆ ಓಕೆ, ಶುರು ಮಾಡೋಣ. ಹಾಂ. ಇದು ತೊಳ್ಕೊಬೇಕು. ಇದೆಲ್ಲ ಫ್ರೈ ಆಗಿರೋವಾಗ 1 ನಿಮಿಷ ತೊಳೆದು ನೆನೆಸ್ಕೊಂಡ್ರೆ ಸಾಕು. ಒಂದು ನಿಮಿಷ ಇಲ್ಲ 2 ನಿಮಿಷ, ಜಾಸ್ತಿ ಬೇಡ. ಜಾಸ್ತಿ ಮಾಡಿದ್ರೆ ಮುದ್ದೆ ಆಗಿಬಿಡುತ್ತೆ. ಸರಿನಾ? ಓಕೆ, ಶುರು ಮಾಡ್ತೀನಿ. ಒಗ್ಗರಣೆ ಶುರು. ನೋಡಿ, ಆಯ್ತು, ಆಗ್ಬಿಟ್ಟಿದೆ. ಈಗ ಈ ಕಡಲೆ ಬೀಜ ಜಾಸ್ತಿ ಬೇಡ, ಸ್ವಲ್ಪ ಸುಮ್ಮನೆ ಮಾಡ್ಕೊಳ್ಳೋಣ. ಇದಾಗೋಷ್ಟು. ಈಗ ಫಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ವಾಸನೆ ಹೋಗ್ತೀನಿ. ನೋಡಿ, ಆಗಿದೆ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ. ಈರುಳ್ಳಿ, ಸ್ವಲ್ಪ ಸಾಲ್ಟು, ಆಮೇಲೆ ಅವಲಕ್ಕಿಗೆ ಹಾಕ್ತೀನಿ. ಆನಿಯನ್, ಟೊಮೊಟೊ ಇದೊಂದು 3 ಮಿನಿಟ್ಸು ಸಾಟೆ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕಿರೋ ವಾಸನೆ ಹೋಗೋದು ಫ್ರೈ ಮಾಡಿಕೊಂಡು ತೊಳೆದಿರೋ ಅವಲಕ್ಕಿ ಹಾಕ್ಬೋದು. ಇವಾಗ ಅವಲಕ್ಕಿ ಕೊಡಿ. ಇದು ಎಷ್ಟು ನಿಮಿಷ ಆಯ್ತು? 2 ಮಿನಿಟ್ಸ್ ಸಾಕು. ಇದರಲ್ಲೂ ಬಿಡಬಾರ್ದು, ಅಷ್ಟಿಷ್ಟ ಮುದ್ದೆ ಬಿಡುತ್ತೆ. ಅದು ಸಣ್ಣ ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಧೂಳೆಲ್ಲ 2 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಓಕೆ. ಇವಾಗ ಆನಿಯನು ಇದಾಗಿದೆ, ಟೊಮೊಟೊ ಹಾಕ್ತೀನಿ. ಒಂದೇ ಒಂದು ಟೊಮೊಟೊ ಸಣ್ಣಗೆ ಹಚ್ಕೊಂಡಿರೋದು ಸಾಕು. ಈಗ ಟೊಮೊಟೊನೂ ಫ್ರೈ ಆಗಿದೆ. ಕಲರ್ ಬೇಕು ಅಂದರೆ ಒಂದೇ ಒಂದು ಚಿಟಿಕೆ ಅರಿಶಿನ, ಒಂದೇ ಚಿಟಿಕೆ. ಸೇಮ್ ಚಿತ್ರಾನ್ನ ಟೈಪ್ ಇರುತ್ತೆ ಇದು. ಒಂದು ಚಿಟ್ಕಿನೇ ಹಾಕಿರೋದು ನಾನು. ಅದು ಹಾಕ್ಬಿಟ್ಟು ಇದೊಂದು 2 ನಿಮಿಷ. ಮತ್ತೆ ಮುದ್ದೆ ಹಾಕ್ಬಿಟ್ರೆ ಈರುಳ್ಳಿ ಉಪ್ಪು ಆಗಿಬಿಡುತ್ತೆ. ಓಕೆ, ಅದಕ್ಕೆ ಇವಾಗ ಇದನ್ನು ಹಾಕೊಳ್ಳೋಣ. ಈ ಥರ ಇರಬೇಕು. ನೀಟಾಗಿ ತೊಳೆಯುವಾಗ
ತುಂಬ ಇಸ್ಕಿ ದೊಡ್ಡ ಹೋಗ್ಬಿಡುತ್ತೆ, ಅದಕ್ಕೆ ಮೊದಲೇ ಕ್ಲೀನ್ ಮಾಡಿ ಇಟ್ಕೋಬೇಕು. ಆಮೇಲೆ ನೋಡಿ ಕೊತ್ತಂಬರಿ ಇವಾಗ ಹಾಕ್ಬೇಕು. ನಿಧಾನಕ್ಕೆ ಸಿಮ್ ಮಿಕ್ಸಿಂಗು ಏಕೆ ಮಿಕ್ಸ್ ಮಾಡಬೇಕು. ಹೀಗೆ ಅವಲಕ್ಕಿ ಹೊಡಿಯಲ್ಲ. ಓಕೆ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಈಗ ಎಣ್ಣೆ. ಟೈಮಲ್ಲಿ ಒಂದು 5 ನಿಮಿಷ ಮುಚ್ಚಿಡೋಣ. ಓಕೆ. ಆಮೇಲೆ ಲಾಸ್ಟಿಗೆ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು ಜ್ಯೂಸ್ ಹಿಂಡ್ಬಿಟ್ಟು ಇಳಿಸ್ಕೊಳ್ಳೋಣ. ಮಿನಿಟ್ಸ್ ಆಗಿದೆ. ಇನ್ನೊಂದ್ಸಲ ಈಗ ಮೇಲಿರೋದು ಇವಾಗ ಕೆಳಗೆ ಹೋಗ್ತೀನಿ. ಇನ್ನೊಂದು 2 ಮಿನಿಟ್ಸ್ ಅಷ್ಟೇ ರೆಡಿ ಆಗಿ. ಮತ್ತೆ 2 ಮಿನಿಟ್ಸ್ ಕ್ಲೋಸ್ ಮಾಡಿ. ಈಗ ನಿಂಬೆಹಣ್ಣು ಹಿಂಡ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಅಷ್ಟೇ. ಓಕೆ. ನೋಡಿ ಸೇಮ್ ಚಿತ್ರಾನ್ನ ಟೈಪ್, ತಿನ್ನೋ ಟೇಸ್ಟು ಹಂಗೆ ಇರುತ್ತೆ, ಚಿತ್ರಾನ್ನ ಥರನೇ ಇರುತ್ತೆ ಸೇಮ್. ಇಷ್ಟು ಚಿಕ್ಕದು ಲೆಮನ್ ಪೀಸು, 1/4 ಭಾಗ ಅಷ್ಟೇ. ಇಲ್ಲಿ ಕೇಳಿ. ಇಲ್ಲ ನೋಡಿ ಹಿಡಿತಾ ಇದ್ದೀನಿ ಇಷ್ಟ. ಜ್ಯೂಸ್ ಲೆಮನ್ ಜ್ಯೂಸ್ ಇದೆ ಹಾಕ್ಸ್ಬೇಡ. ನೋಡಿ ಬಾಣಲಿ ಕೆಳಗಡೆ ಏನು ಅಂಟಿಲ್ಲ, ಆಯಿಲು ಏನು ತುಂಬ ಜಾಸ್ತಿ ಹಾಕಿಲ್ಲ ನಾವು. ಮೇಯ್ನ್ ಅವಲಕ್ಕಿ ತೊಳ್ಕೊಳ್ಳೋದ್ರಲ್ಲಿ ಈ ಥರ ಬರುತ್ತೆ ಉದುರಿಯಾಗಿ. ಆಫ್ ಮಾಡ್ತಾ ಇದ್ದೀನಿ, ರೆಡಿ ಆಯಿತು ನೋಡಿ. ನೋಡಿ ಹೇಗಿದೆ ಅವಲಕ್ಕಿ, ಒಂದಕ್ಕೊಂದು ಅಂಟುತ್ತಾ ಇಲ್ಲ. ಸೇಮ್ ಲೆಮನ್ ರೈಸ್ ಥರ ಟೇಸ್ಟು, ಚಿತ್ರಾನ್ನ ಥರನೇ ಇರುತ್ತೆ. ಟೇಸ್ಟಿಯಾಗಿರುತ್ತೆ. ಮತ್ತೆ ಕಾಯಿ ತುರಿನೂ ಹಾಕೋಬೋದು. ಕಾಯಿ ತುರಿ ಬೇಕು ಅಂದರೆ ಲಾಸ್ಟಿಗೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅಷ್ಟೇ ತಿನ್ಬೋದು. ಇಲ್ಲ ಪೋಹ ಉಪ್ಪಿಡ್ತಾನೆ, ಪೋಹ ಉಪ್ಮಾ